ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋಧ್ಯಾಯಃ ಧ್ಯಾನಯೋಗಃ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನಾ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಯೋಗಿಗಳಲ್ಲಿಯೂ ಯಾರು ನನ್ನಲ್ಲೇ ಚಿತ್ತವನ್ನು ನಿಲ್ಲಿಸಿ ಶ್ರದ್ಧೆಯಿಂದ ನನ್ನನ್ನೇ ಸೇವಿಸುವರೋ ಅಂತಹವರು ಅತ್ಯಂತ ಶ್ರೇಷ್ಠರೆಂದು ನನ್ನ ಅಭಿಪ್ರಾಯ. ವಿಶ್ವವನ್ನೇ ಆವರಿಸಿರುವ ಶಕ್ತಿಯೇ ಭಗವಂತ. ಚಿತ್ತ ನಿವೃತ್ತಿಯಿಂದ ಯೋಗಿಗೆ ಎಲ್ಲವೂ ಸಮಭಾವದಿಂದ ಕಾಣುವುದು ಸಹಜ. ಕೆಲವೊಮ್ಮೆ ಪರಿಸರದ ಪ್ರಭಾವದ ಕಾರಣ ಮನಸ್ಸಿನ ಮೇಲೆ ಒತ್ತಡ ಸೃಷ್ಟಿಯಾಗುತ್ತದೆ. ಈ ಒತ್ತಡ ಒಂದು ಕ್ಷಣ ಯೋಗಿಯ ಮನಸ್ಸಿನಲ್ಲೂ ಕಂಪನ ಉಂಟುಮಾಡುತ್ತದೆ. ಈ ಕಂಪನ ಚಿತ್ತದಲ್ಲಿ ಮುದ್ರಿತವಾದರೆ ಮುಂದೆ ಈ ಕಂಪನ ಉಂಟು ಮಾಡಿದ ಮಾದರಿಯಿಂದ ಬದುಕಿನಲ್ಲಿ ಹೊಸ ಕಾಮನೆಗಳು ಸೃಷ್ಟಿಯಾಗಬಹುದು. ಸೃಷ್ಟಿಗೆ ಕಾರಣವೇ ಮನಸ್ಸು. ಮನಸ್ಸಿನಲ್ಲಿ ಮೂಡಿ ಮರೆಯಾಗುವ ಮಾದರಿಗಳು ಕಾಲಕ್ರಮೇಣ ಪ್ರಪಂಚದಲ್ಲಿ ಪ್ರಕಟಗೊಳ್ಳುವುದು ಸಹಜ. ಉದಾಹರಣೆಗೆ, ಮಕ್ಕಳನ್ನು ದೇವರು ಎಂಬ ಭಾವನೆಯಿಂದ ಕಾಣುತ್ತಾರೆ. ಮಕ್ಕಳಾಗಿದ್ದಾಗ ಯಾವುದೇ ಭಾವನೆ ಇರದು. ಕಾರಣ, ವಯಸ್ಕರಿಗೆ ಬೆಳೆದಂತೆ 7 ಚಕ್ರಗಳು ಮಕ್ಕಳಿಗೆ ಬೆಳೆದಿರುವುದಿಲ್ಲ. ಈ ಕಾರಣದಿಂದಲೇ ಮಕ್ಕಳು ಅಳುವಾಗಲೂ ಯಾವುದೇ ಭಾವನೆ ಇರದು. ಮಕ್ಕಳಿಗೆ ಭಾವೋದ್ವೇಗ ಇರುವುದಿಲ್ಲ. ಆದರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಆಡುವಾಗ ಸೃಷ್ಟಿಸುವ ವಿವಿಧ ರೀತಿಯ ಮನೆ, ಅವರ ಆಶಯಗಳು, ವಿವಿಧ ರೀತಿಯ ಕಲೆಯನ್ನು ಅನುಕರಿಸುವುದು, ಇವುಗಳೆಲ್ಲ ಚಿತ್ತದಲ್ಲಿ ದಾಖಲಾಗಿ ಮುಂದೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ. ಅಂದರೆ ಒಂದು ಕ್ಷಣದ ಚಿಂತನೆ ನೂರಾರು ಮಾದರಿ ಸೃಷ್ಟಿಸಿ ಚಿತ್ತದಲ್ಲಿ ದಾಖಲಾಗಿಸಿ ಯೋಗಿಯನ್ನು ಭೋಗಿಯಾಗಿಸಬಹುದು. ಭಗವಂತನೆಂಬ ಪರಿಶುದ್ಧ ಶಕ್ತಿಯಲ್ಲಿ ಮನಸ್ಸಿಟ್ಟಾಗ ಮನಸ್ಸು ಯಾವ ಬಾಹ್ಯ ಒತ್ತಡಕ್ಕೂ ಮಣಿಯದೆ ಯಾವುದೇ ಮಾದರಿಯನ್ನು ಸೃಷ್ಟಿಸಲಾರದು. ಉದಯದ ಹೊಂಬಣ್ಣದ ಬಾನಿನಲ್ಲಿ ಪರಿಶುದ್ಧ ಬಂಗಾರದ ಚೆಂಡಿನಂತೆ ಹೊಳೆಯುತ್ತಾ ಕತ್ತಲು ಕರಗಿಸಿ ಜೀವ ಸಂಕುಲಕ್ಕೆ ನವ ಚೈತನ್ಯ ಕೊಡುತ್ತಾ ನಭೋಮಂಡಲದಲ್ಲಿ ಸೂರ್ಯನಂತೆ ಯೋಗಿ ಕಂಗೊಳಿಸುತ್ತಾನೆ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಧ್ಯಾನಯೋಗೋ ನಾಮ ಷಷ್ಠೋಧ್ಯಾಯಃ. ಹರಿಃ ಓಂ. ಶ್ರೀಕೃಷ್ಣಾರ್ಪಣಮಸ್ತು.